ನೀವಿದ್ರೇನೆ ಪ್ರೀತಿ. ನೀವಿಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ಆಕ್ಚುಲಿ. ನಿಮ್ಮಿಂದ ಈ ನಿಮ್ಮ ಬದುಕು ನಡೀತಾ ಇರೋದು. ಅವರಿಂದ ನಿಮ್ಮ ಬದುಕು ಫಸ್ಟ್ ನಿಮ್ಮಿಂದ ನಿಮ್ಮ ಬದುಕು ನಡೀತಾ ಇರತ್ತೆ. ಆ ಬದುಕಿಗೆ ಒಂದು ಅರ್ಧಾಂಗಿ ಸಪೋರ್ಟ್ ಬೇಕಾಗಿರೋದು ಯಾರೋ ನಿಮ್ಮನ್ನ ಪ್ರೀತಿ ಮಾಡ್ಲಿ, ನೀವ್ ಯಾರಿಗೋ ಪ್ರೀತಿ ಮಾಡ್ತಿರ್ಲಿ. ಬಟ್ ನಿಮ್ಮ ಏನು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಇದೆ ಅಥವಾ ನೀವೇನು ಲೈಫಲ್ಲಿ ಏನು ಅನ್ಕೊಂಡಿದ್ದೀರಿ ಅದು ತುಂಬಾ ಮುಖ್ಯ ಇರುತ್ತೆ. ಪ್ರೀತಿಗಿಂತ ಜಾಸ್ತಿ ಮುಖ್ಯ ಅದು ಆಕ್ಚುಲಿ ಇರೋದು. ಲೈಫಲ್ಲಿ ಪ್ರೀತಿನೇ ಎಲ್ಲ ಅಲ್ಲ. ಪ್ರೀತಿ ಒಂದು ಬದುಕಿನ ಭಾಗ ಅಷ್ಟೇನೆ. ಆದ್ರೆ ಪ್ರೀತಿ ಮಾಡಿದ್ದು ಮಾತ್ರಕ್ಕೆ ಈ ಡ್ರೀಮ್‌ನೇ ಮರಿಬೇಕು ಅನ್ನೋದು ಆಕ್ಚುಲಿ ನಿಮಗ್ ನೀವು ಮರ್ತ್ ಹೋದಂಗೆ ಲೆಕ್ಕಾಚಾರ. ಪ್ರೀತಿಸೋ ವ್ಯಕ್ತಿ ಸಿಕ್ಕಿದ್ದಾನೆ ಅಂದ ಮಾತ್ರಕ್ಕೆ ಆ ಒಂದು ಭರದಲ್ಲಿ ಎಲ್ಲಾರು ಮಾಡುವಂತ ಕೆಲವೊಂದು ಮಿಸ್ಟೇಕ್ಸ್‌ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಎಷ್ಟೋ ಜನ ಏನಂತ ಹೇಳಿದ್ರೆ ಪ್ರೀತಿ ಮಾಡಿರೋ ವ್ಯಕ್ತಿ ಸಿಕ್ಕ ಅನ್ನೋ ಖುಷಿಗೆ, ನನ್ನನ್ನ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಸಿಕ್ಕ ಅನ್ನೋ ಖುಷಿಗೆ, ಆ ಒಂದು ಭರದಲ್ಲಿ ಕೆಲವೊಂದಿಷ್ಟು ಮರ್ತು ಬಿಡ್ತಾರೆ. ಯಾವುದನ್ನ ಮರಿಬಾರ್ದೋ ಅದನ್ನ ಮರ್ತು ಬಿಡ್ತಾರೆ. ನೀವು ಮಿಸ್ಟೇಕ್ಸ್ ಮಾಡ್ತಿದ್ರೆ ನಿಲ್ಲಿ ವಿಡಿಯೋ ನೋಡಿ ನೀವು ಪೂರ್ತಿ. ಓಕೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕು, ಮಾತಾಡಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಆ್ಯಂಡ್ ಸಪೋಸ್ ನೀವು ನೋವಲ್ಲಿ ಇದ್ಕೊಂಡು ಅಂದ್ರೆ ಬ್ರೇಕಪ್ಪು ಅಥವಾ ಯಾವುದೋ ಒಂದು ಡಿಪ್ರೆಷನ್ ನಿಮ್ಗೆ ಕಾಡ್ತಿದ್ರೆ ಒಂದು PDF ಇದೆ. ಸೊ ಆ ನಂಬರ್ ತಗೊಂಡು ವಾಟ್ಸಪ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ PDFಗೆ. ನಾನು PDFನ ಕಳಿಸ್ಕೊಡ್ತೀನಿ. ಓಕೆ. ಫಸ್ಟ್ ಪಾಯಿಂಟ್ ಏನು ಅಂತ ನೋಡೋಣ. ಪ್ರೀತಿ ವಿಚಾರದಲ್ಲಿ ಮಾಡುವಂಥ ಒಂದು ಮಿಸ್ಟೇಕ್ಸ್ ಏನಂತ ಹೇಳಿದ್ರೆ ಸರ್ವಸ್ವ ಬಿಟ್ಟು ಅವರಿಂದನೇ ಹೋಗ್ಬಿಡೋದು. ನೋಡಿ ನಾನು ಹೇಳ್ತೀನಿ ನಿಮಗೆ ಒಂದು ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ್ಯಂಡ್ ನೀವು ಯಾರೋ ನಿಮ್ಮನ್ನು ಪ್ರೀತಿ ಮಾಡಲಿ, ನೀವು ಯಾರಿಗೋ ಪ್ರೀತಿ ಮಾಡ್ತಿರ್ಲಿ. ಬಟ್ ನಿಮ್ಮ ಏನು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಇದೆ ಅಥವಾ ನೀವೇನು ಲೈಫಲ್ಲಿ ಏನು ಅನ್ಕೊಂಡಿದ್ದೀರಿ ಅದು ತುಂಬ ಮುಖ್ಯ ಇರುತ್ತೆ. ಪ್ರೀತಿಗಿಂತ ಜಾಸ್ತಿ ಮುಖ್ಯ ಅದು ಆ್ಯಕ್ಚುಲಿ ಇರೋದು. ಲೈಫಲ್ಲಿ ಪ್ರೀತಿನೇ ಎಲ್ಲ ಅಲ್ಲ. ಪ್ರೀತಿ ಒಂದು ಬದುಕಿನ ಭಾಗ ಅಷ್ಟೇನೆ. ಯಾರೋ ಒಬ್ಬ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನೀವು ತುಂಬ ಪ್ರೀತಿ ಮಾಡ್ತೀರಿ ಅಂದ್ರೂ ಕೂಡ ನಿಮ್ಮ ಮೂಲ ಒಂದು ಕರ್ತವ್ಯ, ಕೆಲಸಗಳು ಅಥವಾ ನೀವು ಹೇಗಿದ್ದೀರಿ, ಯಾರೊಟ್ಟಿಗಿದ್ದೀರಿ, ಹೆಂಗಿರಬೇಕು, ಈ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಇದೆಯಲ್ಲ, ಎಷ್ಟೋ ಜನ ಇದನ್ನು ಮರೆತುಬಿಟ್ಟು ಅವರೇ ಪ್ರಪಂಚ ಅನ್ಕೊಂಡ್ಬಿಟ್ಟು ಅವರನ್ನೇ ಪ್ರಪಂಚ ಮಾಡಿಕೊಂಡು ಅವ್ರ ಹಿಂದೆನೇ ಸರ್ವಸ್ವ 24x ಸುತ್ತಾ ಇರ್ತಾರೆ. ಸೊ ಇದು ಆ್ಯಕ್ಚುಲಿ ಮಾಡುವಂಥ ಮಿಸ್ಟೇಕ್ಸು. ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ವೀಕ್ನೆಸ್ ಅವರಿಗೆ ಗೊತ್ತಾಗಿ ನಾಳೆ ದಿನ ನಿಮ್ಮನ್ನು ಮೋಸ ಮಾಡುವಂಥ ಎಲ್ಲ ಸಾಧ್ಯತೆಗಳು ಅಲ್ಲಿ ಕಾಣುತ್ತೆ. ಸೊ ನೀವು ಮಾಡಬೇಡಿ ಈ ತಪ್ಪನ್ನ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮೊದಲ ಆದ್ಯತೆ ಮರೆಯೋದು. ಅಂದರೆ ಇಟ್ ಮೀನ್ಸ್ ಈಗ ನಿಮಗೆ ಲೈಫಲ್ಲಿ ಒಂದು ಡ್ರೀಮ್ ಅಂತ ಇದೆ. ಆ ಡ್ರೀಮ್‌ನ ಚೇಂಜ್ ಮಾಡಬೇಕು. ನಿಮ್ಮ ಲೈಫ್ ಹಿಂಗಿರಬೇಕು. ಓಕೆ. ಆ ಟ್ರ್ಯಾಕಲ್ಲಿ ನಾನು ಸಾಗಬೇಕು ಅನ್ನೋದಿತ್ತು. ಮಧ್ಯೆ ಒಂದು ಪ್ರೀತಿ ಆಯಿತು. ಪ್ರೀತಿ ಎಲ್ಲರ ಲೈಫಿಗೆ ಬೇಕು. ಓಕೆ. ಆದರೆ ಪ್ರೀತಿ ಮಾಡಿದ್ದು ಮಾತ್ರಕ್ಕೆ ಈ ಡ್ರೀಮ್‌ನೇ ಮರಿಬೇಕು ಅನ್ನೋದು ಆ್ಯಕ್ಚುಲಿ ನಿಮಗೆ ನೀವು ಮರ್ತು ಹೋದಂಗೆ ಲೆಕ್ಕಾಚಾರ. ನಿಮ್ಮನ್ನು ನೀವೇ ಮರ್ತು ಹೋದಂಗೆ ಲೆಕ್ಕಾಚಾರ ಪ್ರೀತಿ ಹಿಂದೆ ಹೋಗಿ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರೀತಿ ಮಾಡಿ. ಆದರೆ ನಿಮ್ಮನ್ನು ನೀವು ಮರಿಬೇಡಿ. ನೀವು ಇದ್ದೀರಿ. ನಿಮಗೂ ರೆಸ್ಪಾನ್ಸಿಬಿಲಿಟಿ ಇದೆ. ನೀವೇನಕ್ಕೆ ಬಂದಿದ್ದೀರಾ ಅದು ತುಂಬ ಮುಖ್ಯ ಇದೆ ಇಲ್ಲಿ. ಪ್ರೀತಿ ಒಟ್ಟಿಗೆ ನಿಮ್ಮ ಬದುಕು ತುಂಬ ಮುಖ್ಯ ಇದೆ. ಬದುಕಲ್ಲಿ ಪ್ರೀತಿ ಬೇಕು. ಪ್ರೀತಿನೇ ಬದುಕಾಗ್ಬಿಡ್ಬಾರ್ದು ನನ್ನ ಪ್ರಕಾರ ಹೇಳಬೇಕು ಅಂದರೆ. ಓಕೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮತನ ಕಳೆದುಕೊಳ್ಳೋದು. ಎಷ್ಟೋ ಜನ ಅವ್ರ ತನನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಅವ್ರ ಮೇಲೆ ಡಿಪೆಂಡೆನ್ಸಿ. ಏನಾಗಬೇಕು ಅಂತ ಅವರನ್ನೇ ಕೇಳೋದು. ಕೆಟ್ಟದ್ದು ಅಂದರೆ ನಾನು ಹೇಳೋ ಸಣ್ಣ ಸಣ್ಣ ವಿಚಾರಗಳಿಗೂ ಡಿಪೆಂಡೆನ್ಸಿ ಆಗಿಬಿಡ್ತಾರೆ. ಕೇಳಬಾರ್ದು ಅಂತಲ್ಲ. ಪ್ರೀತಿಸಿದವ್ರನ್ನ ಕೇಳಬೇಕು, ಇರಬೇಕು, ಜೊತೆನಲ್ಲಿರ್ಬೇಕು ಓಕೆ. ಆದರೆ ಎಲ್ಲದಕ್ಕೂ ಡಿಪೆಂಡೆನ್ಸಿ ಆಗ್ಬಿಟ್ರೆ ನಿಮ್ತನ ಏನು ಉಳಿತಲ್ಲಿ? ನಿಮ್ತನ ಇರಬೇಕು. ನಿಮ್ತನ ಇದ್ದಾಗಲೇ ನೀವು ಬದುಕಿದ್ದೀರ ಅಂತ ಗೊತ್ತಾಗೋದು. ನಿಮ್ತನ ಹೊರಟೋಗಿದೆ ಅಂತ ಹೇಳಿದ್ರೆ ನೀವು ಬದುಕಿದ್ದೀರ ಅನ್ನೋದಕ್ಕೆ ಏನೂ ಪುರಾವೆ ಇರಲ್ಲ ಇಲ್ಲಿ. ಎಸಾನು ಅದಕ್ಕೆ ಹೇಳ್ತಾ ಇರೋದು. ಸೊ ನಿಮ್ತನನ ಇಟ್ಕೊಳ್ಳಿ, ನಿಮ್ತನನ ಉಳಿಸ್ಕೊಳ್ಳಿ, ಆಮೇಲೆ ಪ್ರೀತಿ ಮಾಡಿ. ನೀವಿದ್ರೇನೆ ಪ್ರೀತಿ. ನೀವಿಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ಆ್ಯಕ್ಚುಲಿ. ನಿಮ್ಮಿಂದ ಈ ನಿಮ್ಮ ಬದುಕು ನಡೀತಾ ಇರೋದು. ಅವರಿಂದ ನಿಮ್ಮ ಬದುಕು ಫಸ್ಟ್ ನಿಮ್ಮಿಂದ ನಿಮ್ಮ ಬದುಕು ನಡೀತಾ ಇರತ್ತೆ. ಆ ಬದುಕಿಗೆ ಒಂದು ಅರ್ಧಾಂಗಿ ಸಪೋರ್ಟ್ ಬೇಕಾಗಿರೋದು ಅದು ಓಕೆ. ಬಟ್ ನೀವೇ ಇಲ್ಲ ಅಂದ್ರೆ ಅರ್ಧಾಂಗಿ ನಿಮ್ಮೊಟ್ಟಿಗೆ ಎಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನಿಮ್ಮ ತನನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಉಳಿಸ್ಕೊಳ್ಳಿ ಫಸ್ಟ್. ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕೊನೆವರೆಗೂ ಉಳ್ಕೋತಾರೆ ಅನ್ನೋ ಒಂದು ಭ್ರಮೆನಲ್ಲಿ ಉಳ್ಕೊಂಬಿಡೋದು. ಯಾರೂ ಕೊನೆವರೆಗೂ ಬರಲ್ಲ. ನಾನು ಹೇಳ್ತೀನಲ್ಲ, ಎಲ್ಲಿ ತನಕ ಬರ್ತಾರೆ ಅಲ್ಲಿ ತನಕನೂ ಖುಷಿ ಪಡಬೇಕು. ಯಾಕೆ ಅಂತ ಹೇಳಿದ್ರೆ ಬದುಕಲ್ಲಿ ಹುಟ್ಟಿರೋದು ಒಬ್ಬರೇ ನಾವು. ಏನು ನಮ್ಮ ಜೊತೆಗೆ ಪ್ರೀತಿ ಮಾಡ್ತಿದ್ದಾರಲ್ಲ, ನಮ್ಮೊಟ್ಟಿಗೆ ಹುಟ್ಟು ಬರಲಿಲ್ಲ. ಓಕೆ. ಅದೇ ಟೈಮಿಗೆ ಅದೇ ದಿನಕ್ಕೆ ಬರಲಿಲ್ಲ ಅವರು. ಆ್ಯಂಡ್ ಸಾಯ್ಬೇಕಾದ್ರೂ ನಮ್ಮೊಟ್ಟಿಗೆ ಸಾಯಲ್ಲ. ಅವ್ರು ಬೇಗ ಸಾಯ್ಬೋದು ಅಥವಾ ನಾವು ಬೇಗ ಸಾಯ್ಬೋದು. ಜೊತೆಗಂತೂ ಸಾಯಲ್ಲ. ಅಂದಮೇಲೆ ಕೊನೆವರೆಗೂ ಎಲ್ಲಿಂದ ಉಳ್ಕೊಳ್ತಾರೆ, ಎಲ್ಲಿ ತನಕ ಇರ್ತಾರೆ, ಎಲ್ಲಿ ತನಕ ಪ್ರೀತಿ ಕೊಡ್ತಾರೆ ಅಲ್ಲಿ ಖುಷಿ ಪಡಿ. ಮುಗಿದ ಮೇಲೆ ಭಗವಂತ ನಮಗೆ ಕೊಟ್ಟಿರೋದು ಇಷ್ಟೇ ಋಣ ಅನಿಸುತ್ತೆ. ಇಷ್ಟರಲ್ಲೇ ಇರೋಣ. ಈ ಸತ್ಯದ ಮೇಲೇನೂ ಕೂಡ ಮೂವ್ ಆನ್ ಆಗಿ ನೀವು. ಹೋದ್ಮೇಲೂ ಅಷ್ಟೇ ಖುಷಿಯಾಗಿರಿ, ಸಿಕ್ಕಾಗ್ಲೂ ಅಷ್ಟೇ ಖುಷಿ ಇರಿ. ಎವ್ರಿಥಿಂಗ್ ವಿ ಶುಡ್ ಬ್ಯಾಲೆನ್ಸ್. ಓಕೆ. ಪ್ರೀತಿ ವಿಚಾರದಲ್ಲಿ, ಪ್ರೀತಿಸೋ ಭರದಲ್ಲಿ ಎಷ್ಟೋ ಜನ ಮಾಡುವಂಥ ಮಿಸ್ಟೇಕ್ಸ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡಿಸಿದ್ದೀನಿ. ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.